ಹೇ ಗಾಯ್ಸ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ಪರಿಣಿತ ಪ್ರಾಧ್ಯಾಪಕರ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ ಅಫಿಷಿಯಲ್ ಆಗಿ ಆಯ್ತಾ ಈ ಒಂದು ವೆಬ್ಸೈಟ್ ನೋಡ್ತಾ ಇದ್ದೀರಲ್ವಾ, UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, ದ ಕಮಿಷನ್ ವಿಚ್ ಕಂಟ್ರೋಲ್ಸ್ ಅಂಡ್ ಕೋಆರ್ಡಿನೇಟ್ಸ್ ಆಲ್ ದ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಅವರ್ ಇಂಡಿಯಾ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪರಿಣಿತ ಪ್ರಾಧ್ಯಾಪಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದೇವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳಲ್ಲಿ ಆಯ್ತಾ, ಕಾನೂನುಗಳು ಅಂತಂದ್ರೆ C&R ರೂಲ್ಸ್ ಗಳಲ್ಲಿ ಏನೇನು ಚೇಂಜಸ್ ಆಗಬೇಕಾಗಿದೆ, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಗಳು ಅಥವಾ ಪ್ರತಿಯೊಂದು ಯೂನಿವರ್ಸಿಟಿಯ ಒಂದು ರೂಟ್ ಲೆವೆಲ್ ನಲ್ಲಿ ಏನೇನು C&R ಅಲ್ಲಿ ಬದಲಾವಣೆ ಮಾಡಬೇಕು ಅದನ್ನ ತಕ್ಷಣ ಮಾಡಿ ಅಂತೇಳಿ ಅಫಿಷಿಯಲ್ ಆಗಿ ಇವತ್ತು ಆಯ್ತಾ ನೀವು ಇಲ್ಲಿ ನೋಡ್ತಾ ಇರಬಹುದು. ನೋಟಿಸ್ಗೆ ಹೋದಾಗ ಆಯ್ತಾ, ವೆನ್ ಯು ಗೋ ಫಾರ್ ದ ನೋಟಿಸ್, ಸೊ ಫಸ್ಟ್ ಪೇಜ್ ಅಲ್ಲಿ ಅವರು ಅಪ್ಲೋಡ್ ಮಾಡಿದ್ದಾರೆ ಏನಂತ ಹೇಳಿ, UGC ಲೆಟರ್ ರಿಗಾರ್ಡಿಂಗ್ ಎಂಗೇಜಿಂಗ್ ಆಫ್ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಇನ್ ದೇರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ. ಈ ಒಂದು ನೋಟಿಸ್ ನಲ್ಲಿ ಏನಿದೆ, ಟೋಟಲ್ ಆಗಿ ಪ್ರೊಫೆಸರ್ ಆಫ್ ಪ್ರಾಕ್ಟೀಸಸ್ ಅಂದ್ರೆ ಯಾರು, ಇದರಿಂದ ಏನಾಗುತ್ತೆ, ಏನು ಬರುವಂತ ದಿನಗಳಲ್ಲಿ ಏನು ಸಾಂಪ್ರದಾಯಿಕವಾಗಿ KSET, UGC ನೆಟ್ ಹಾಗೆ PhD ಮಾಡ್ಕೊಂಡು ಏನು ಅಪಾಯಿಂಟ್ಮೆಂಟ್ ಆಗ್ತಾ ಇದ್ರು ಅನೇಕ ಸ್ಟೂಡೆಂಟ್ಸ್ಗಳು ಅಥವಾ ಅಭ್ಯರ್ಥಿಗಳು, ಸೊ ಅವ್ರಿಗೆ ಏನಾದ್ರು ತೊಂದರೆ ಇದೆನಾ, ಯಾವ ರೀತಿ ಈ ಪರಿಣಿತ ಪ್ರಾಧ್ಯಾಪಕರನ್ನ ಏನು UGC ಇದೆ ತುಂಬಿಕೊಳ್ಳುತ್ತೆ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಂಬರೋಣ. ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್. ಓಕೆ ಮಾಡಿರೋ ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಈ ರೀತಿಯ ನ್ಯೂಸ್ ಗಳನ್ನ ಅನೇಕ ಕಡೆ ನೀವು ನೋಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ. ಪರಿಣಿತ ಪ್ರಾಧ್ಯಾಪಕರ ನೇಮಕಾತಿ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಪ್ರೊಫೆಸರ್ ಆಫ್ ಪ್ರಾಕ್ಟೀಸಸ್ ಅಂತ ಹೇಳಿ ಇದನ್ನು ಕರೀತಾರೆ. ಸೊ ಏನಾಗಿದೆ ಅಂತ ನೋಡೋದಾದ್ರೆ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಆಯ್ತಾ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಆಯ್ತಾ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೇ ಇರ್ಬೋದು, ಲಾ ಇರ್ಬೋದು, ಜರ್ನಲಿಸಮ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಸೈನ್ಸ್ ಟೆಕ್ನಾಲಜಿ ಆಯ್ತಾ, ಹ್ಯುಮ್ಯಾನಿಟೀಸ್ ಅಂತ ಹೇಳ್ತಾರೆ. ಪ್ರತಿಯೊಂದು ಸಂಸ್ಥೆಗಳಲ್ಲಿ ಇರುವಂತಹ ಕ್ಷೇತ್ರ ತಜ್ಞರನ್ನ, ದಟ್ ಮೀನ್ಸ್ ಏನ್ ಸರ್, ಈ ಫೀಲ್ಡ್ ಆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ನಲ್ಲಿ ಇರುವಂತಹ ಎಕ್ಸ್ಪರ್ಟೈಸ್ ಅಂತ ಹೇಳ್ತಾರೆ, ಅಂತವ್ರನ್ನ ನಾವೇನ್ ಮಾಡ್ತಾ ಇದ್ದೇವೆ, ನೇಮಿಸಿಕೊಳ್ತಾ ಇದ್ದೇವೆ. ಸೊ ಅದಕ್ಕೆ ಅನುವು ಮಾಡಿಕೊಡಲು ಏನ್ ಮಾಡಬೇಕಾಗಿದೆ, ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ ಹೊಸ ಹುದ್ದೆಯನ್ನ ಪ್ರತಿಯೊಂದು ಯೂನಿವರ್ಸಿಟಿಗಳು ಕ್ರಿಯೇಟ್ ಮಾಡಬೇಕು. ಅಂಡ್ ಅದಕ್ಕೆ ಏನು ನಿಯಮಾವಳಿಗಳನ್ನ ತಿದ್ದುಪಡಿ ಮಾಡಬೇಕು. ಅದನ್ನ ಆದಷ್ಟು ಬೇಗ ಏನು ಕಾಯ್ದೆಗಳಿರ್ಬೋದು, ಸುಗ್ರೀವಾಜ್ಞೆಗಳು, ಸರ್ಕ್ಯುಲರ್ಸ್ ಅಂತ ಹೇಳ್ತಾರೆ, ಅದಾಗಿರ್ಬೋದು, ಅಗತ್ಯ ಬದಲಾವಣೆಗಳನ್ನ ಮಾಡಿಕೊಳ್ಳುವಂತೆ ಎಲ್ಲಾ ವಿಶ್ವವಿದ್ಯಾಲಯಕ್ಕೆ UGC ಏನ್ ಮಾಡಿದೆ, ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದೆ. ಸೊ ಆಕ್ಚುಲ್ ಆಗಿ ಪ್ರೊಫೆಸರ್ ಆಫ್ ಪ್ರಾಕ್ಟೀಷನರ್ಸ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ ಏನಂತ ಹೇಳಿ ನೋಡೋದಾದ್ರೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಒಬ್ಬ ಏನು ಎಕ್ಸ್ಪರ್ಟ್ ಇರ್ತಾರೆ, ಅದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಯಾರೇ ಇರ್ಬೋದು ಆಯ್ತಾ. ಕಾರ್ಪೊರೇಟ್ ಗಳಲ್ಲಿ ಫೇಮಸ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಬ್ಬ ಪತ್ರಕರ್ತ ಇರ್ತಾರೆ ಆಯ್ತಾ, ತಮ್ಮ ಜರ್ನಲಿಸಮ್ ಅಲ್ಲಿ ಅವರು ತುಂಬಾನೇ 15 ವರ್ಷನೋ 20 ವರ್ಷನೋ 30 ವರ್ಷನೋ ಕೆಲಸ ಮಾಡಿರ್ತಾರೆ. ಅಂಡ್ ಪ್ರತಿಯೊಂದು ಒಂದು ಟಾಪಿಕ್ ನಲ್ಲಿ ಅಥವಾ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಹಾಗಾಗಿ ಅಂತವ್ರ ಸರ್ವಿಸ್ಗಳನ್ನ ತಗೊಳ್ಳೋಕೆ ಏನ್ ಮಾಡ್ತಾ ಇದ್ದಾರೆ, UGC ಅವರು ಪ್ರಾಕ್ಟೀಸ್ ಆಫ್ ಪ್ರೊಫೆಸರ್ಸ್ ಅಂತ ಹೇಳಿ ಆಯ್ತಾ, ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅಂತ ಹೇಳಿ ಹೊಸ ಒಂದು ರಿಕ್ರೂಟ್ಮೆಂಟ್ ನ ಮಾಡ್ಕೊಳ್ತಾ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿ, ಈ ಒಂದು ಏನು ಪದ್ಧತಿ ಇದೆ ಅಲ್ವಾ, ಈಗಾಗಲೇ ವಿಶ್ವದ ಹಲವೆಡೆ ಪರಿಣಿತ ಪ್ರಾಧ್ಯಾಪಕರ ಒಂದು POP ಅಂತ ಹೇಳ್ತಾರೆ, ಆ ಹುದ್ದೆಗಳು ಚಾಲ್ತಿಯಲ್ಲಿ ಇದಾವೆ. ಲೈಕ್ ಮೆಸಾಚುಸೆಟ್ಸ್ ಕೊಟ್ಟಿದ್ದಾರೆ, ಹಾರ್ವರ್ಡ್ ಕೊಟ್ಟಿದ್ದಾರೆ, ಸರಿನಾ. ಹಾಗೇನೆ ವೇರಿಯಸ್ ಯೂನಿವರ್ಸಿಟಿಗಳು ಅಂತೆಯೇ ನ್ಯೂ ಡೆಲ್ಲಿ ಇರ್ಬೋದು, ಮೆಡ್ರಾಸ್ ಇರ್ಬೋದು, ಗುವಾಹಟಿ ಏನು IITs ಇದಾವೆ, ಅಲ್ಲೆಲ್ಲ ನಾವೇನ್ ಮಾಡ್ತಾ ಇದ್ದೇವೆ, ಆಲ್ರೆಡಿ ಈ ಒಂದು ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಹುದ್ದೆ ಏನಿದೆ ಚಾಲ್ತಿಯಲ್ಲಿದೆ. ಸೊ ಅದನ್ನ ನಾವು ಎಲ್ಲಾ ಕಡೆ ಒಂದು ಸರ್ಕ್ಯುಲರ್ ಒಂದು ಎಲ್ಲಾ ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂಡ್ ಇದಕ್ಕೆ ಬಹಳ ಇಂಪಾರ್ಟೆಂಟ್ ಅವರು ಏನ್ ಕಾರಣ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ನ್ಯೂ ಎಜುಕೇಶನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಏನ್ ಬಂದಿದೆ, ಅದು ಬಂದಾಗಿಂದ ನೀವೆಲ್ಲ ವಿ ಆರ್ ವಿಟ್ನೆಸಿಂಗ್ ದಟ್ ವೇರಿಯಸ್ ಚೇಂಜಸ್ ಆಗ್ತಾ ಇದೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಇನ್ ಮುಂದೆ ಏನು ಪ್ರೊಫೆಸರ್ ಆಫ್ ಪ್ರಾಕ್ಟೀಸರ್ಸ್ ಏನಿದ್ದಾರೆ, ಸೊ ಅದು ನಮಗೆ ನೋಡಕ್ ಸಿಗುತ್ತೆ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ. ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ವಿಚಾರಕ್ಕೆ ತೆಗೆದುಕೊಳ್ಳೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಬೀದರ್ ನಲ್ಲಿ ಏನಿದೆ, ಒಂದು ಅನಿಮಲ್ ಹಸ್ಬೆಂಡ್ರಿ ಯೂನಿವರ್ಸಿಟಿ ಇದೆ ಆಯ್ತಾ, ಅಂದ್ರೆ ಪಶುಸಂಗೋಪನೆಯ ಒಂದು ಯೂನಿವರ್ಸಿಟಿ ಇದೆ. ಸೊ ಅಲ್ಲಿ ಪಶುಸಂಗೋಪನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಅಥವಾ ಅಲ್ಲಿರುವಂತಹ ಎಲ್ಲ ಏನು ವಿದ್ಯಾರ್ಥಿಗಳು ಇರ್ತಾರೆ, ಸೊ ಅವರಿಗೆ ಪಾಠ ಮಾಡ್ಬೇಕಂತಂದ್ರೆ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಸುಮಾರು ವರ್ಷಗಳಿಂದ ಇರ್ರೆಸ್ಪೆಕ್ಟಿವ್ ಆಫ್ ಎಜುಕೇಶನ್ ಇರ್ಲಿ ಬಿಡ್ಲಿ, ಸರಿನಾ. ಸೊ ಅಂತವ್ರನ್ನ ಏನ್ ಮಾಡ್ತಾ ಇದಾರೆ, ತಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಏನು ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ಅದನ್ನ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ಒಂದು ಸರ್ಕ್ಯುಲರ್ನ ಆಯ್ತಾ, ನೀವು ಇಲ್ಲಿ ನೋಡ್ತಾ ಇದೀರಲ್ವಾ ಇಲ್ಲಿ ಆಯ್ತಾ, ಟುಡೇ November 14 ಚಿಲ್ಡ್ರನ್ಸ್ ಡೇ UGC ನೆಟ್ ಆಯ್ತಾ, UGC ಇದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಏನಂತ ಹೇಳಿ ಒಂದು ನೋಟಿಸ್ ಲೆಟರ್ ನ ಅಪ್ಲೋಡ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸಬ್ಜೆಕ್ಟಿವ್ ಗೈಡ್ಲೈನ್ಸ್ ಆಫ್ ಎಂಗೇಜಿಂಗ್ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಆಯ್ತಾ. ಲೆಟ್ ಮಿ ಝೂಮ್ ನೋಡಿ.
ಗೈಡ್ಲೈನ್ಸ್ ಫಾರ್ ಎಂಗೇಜಿಂಗ್ ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಇನ್ ಯೂನಿವರ್ಸಿಟೀಸ್ ಅಂಡ್ ಕಾಲೇಜಸ್ 14 ನವೆಂಬರ್ 2022 ಬಂದಿದೆ. ಪ್ರತಿಯೊಂದು ಯೂನಿವರ್ಸಿಟಿಗಳು ಏನ್ ಮಾಡಬೇಕಾಗಿದೆ, ಅವರವರ ಒಂದು C&R ರೂಲ್ಸ್ ಇರ್ಬೋದು, ಪ್ರತಿಯೊಂದು ಸುಗ್ರೀವಾಜ್ಞೆಗಳು ಅಂತ ಹೇಳ್ತಾರೆ, ಅದನ್ನ ಏನ್ ಮಾಡಬೇಕು, ಆದಷ್ಟು ಬೇಗ ಚೇಂಜಸ್ ಮಾಡಿ ಯೂನಿವರ್ಸಿಟಿಗಳಿಗೆ UGCಗೆ ಸಲ್ಲಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಣಿತ ಪ್ರಾಧ್ಯಾಪಕರು ಎಕ್ಸ್ಪರ್ಟೀಸ್ ಗಳನ್ನ ನಾವು ಇನ್ ಮುಂದೆ ಏನ್ ಮಾಡ್ತಾ ಇದ್ದೇವೆ, ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದೇವೆ. ಕೆಟಗರಿಯಲ್ಲಿ ನೇಮಕಾತಿಗೊಳ್ಳುವವರೆಗೆ ಔಪಚಾರಿಕ ಶೈಕ್ಷಣಿಕ ಅರ್ಹತೆ, ಅಗತ್ಯ ಸಂಖ್ಯೆಯಷ್ಟು ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಬಾರದು. ಹಂಗಂದ್ರೇನು, ಯಾವುದೇ ರೀತಿ PhD ಬೇಕಾಗಿಲ್ಲ, ಯಾವುದೇ ರೀತಿಯಾಗಿರುವಂತಹ ಎಜುಕೇಶನ್, ಫಾರ್ಮಲ್ ಎಜುಕೇಶನ್ ಬೇಕಾಗಿಲ್ಲ ಅವರಿಗೆ. ಅವರು ತಮ್ಮ ನೋಡಿ ಅರ್ಹತೆಗಳು ಕಡ್ಡಾಯವಾಗಿರೋದಿಲ್ಲ, ಆಯ್ತಾ. ಇದೊಂದು ಆಪ್ಷನಲ್, ಇದು ಅವರಿಗೆ PhD ಇರ್ಬೋದು, ಪಬ್ಲಿಕೇಶನ್ ಮಾಡದೇ ಇರ್ಬೋದು. ಅಂತವ್ರನ್ನ ಏನ್ ಮಾಡ್ತಾರೆ, ಮಹಾನ್ ಯೂನಿವರ್ಸಿಟಿಗಳು ಏನಿದಾವೆ ನಮ್ಮ ಇಂಡಿಯಾದಲ್ಲಿ, ಹಾಗೇನೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಕಡೆ ಏನ್ ಮಾಡ್ತಾ ಇದ್ದಾರೆ, ಡೆಪ್ಯೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಪರಿಣಿತರ ಹಾಗಾದ್ರೆ ಏನು ಅನೇಕ ವಿದ್ಯಾರ್ಥಿಗಳಿಗೆ ಕಾಡ್ತಾ ಇರುತ್ತೆ ಒಂದು ಮೈಂಡ್ ಅಲ್ಲಿ, ಏನು 2000ಕ್ಕೂ ಹೆಚ್ಚು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಗಳನ್ನ ತುಂಬ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ. ಸರ್ ಇದಕ್ಕೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಅಂತ ನೋಡೋದಾದ್ರೆ ಯಾವುದೇ ಕಾರಣಕ್ಕೆ ಎಫೆಕ್ಟ್ ಆಗಲ್ಲ. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಪರಿಣಿತ ಪ್ರಾಧ್ಯಾಪಕರ ಸಂಖ್ಯೆ ಏನಿದೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಮಂಜೂರಾಗಿರುವಂತಹ ಒಟ್ಟು ಹುದ್ದೆಗಳ ಶೇಕಡ 10% ಗಿಂತ ಹೆಚ್ಚಿರಬಾರ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಯೂನಿವರ್ಸಿಟಿ ಇದೆ, ಲೈಕ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆ, ಅದರಲ್ಲಿ 100 ಪೋಸ್ಟ್ ಕಾಲ್ ಫಾರ್ಮ್ ಆಗಿದೆ ಅಂತಂದ್ರೆ ಮಿನಿಮಮ್ 10 ಪೋಸ್ಟ್ ಏನಿರಬೇಕು, ಈ ರೀತಿ ಪರಿಣಿತ ಪ್ರಾಧ್ಯಾಪಕರನ್ನ ಮಾಡ್ಕೋಬೇಕು. ಉಳಿದಂತ 90% ಪೋಸ್ಟ್ ಏನಿದೆ ಅಲ್ವಾ, ಅದೇನಾಗುತ್ತೆ, ನಾರ್ಮಲ್ PhD, KSET, ನೆಟ್ ಪಾಸ್ ಆಗಿರ್ತಾರಲ್ವಾ ಅಂತವರಿಗೆ ನಾವು ತೆಗೆದಿಡ್ತೀವಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ನೋಡಿ, ವೇರಿಯಸ್ ಕಾರ್ಪೊರೇಟ್ ಅಂತ ಹೇಳ್ತಾರೆ, ಉದ್ದಿಮೆಗಳಿಂದ ಹಣಕಾಸು ನೆರವು ಹೊಂದಿರುವಂತ ಸಂಸ್ಥೆಗಳಾಗಿರ್ಬೋದು, ಹಾಗೇನೆ ಸಂಪನ್ಮೂಲ ಭರಿಸಿಕೊಳ್ಳುತ್ತಿರುವಂತ ವೇರಿಯಸ್ ಸಂಸ್ಥೆಗಳಾಗಿರ್ಬೋದು. ಜೊತೆಗೆ ನೋಡಿ, ಇಟ್ ಇಸ್ ಜಸ್ಟ್ ಲೈಕ್ ಅ ಗೆಸ್ಟ್ ಫ್ಯಾಕಲ್ಟಿ, ಆಯ್ತಾ. ಗೆಸ್ಟ್ ಫ್ಯಾಕಲ್ಟಿ ಆಗಿ ಬೇರೆ ಬೇರೆ ಕಡೆಯಿಂದ ಕೆಲಸ ಮಾಡಕ್ ಬಂದಿರ್ತಾರೆ. ಸೊ ಅದೇ ರೀತಿಯಾಗಿರುವಂತಹ ಕೆಲಸ ಇದೊಂದು ಅಂತ ಹೇಳಿ ಸ್ಪಷ್ಟನೆ ಮಾಡಿದೆ. ಸೊ ಹಾಗಾಗಿ ಪರಿಣಿತ ಪ್ರಾಧ್ಯಾಪಕರು ಏನಿದಾರಲ್ವಾ, ಎಕ್ಸ್ಪರ್ಟ್ ಪ್ರೊಫೆಸರ್ಸ್ ಏನಿದ್ದಾರೆ, ದೇ ಆರ್ ನಥಿಂಗ್ ಬಟ್ ಗೆಸ್ಟ್ ಫ್ಯಾಕಲ್ಟೀಸ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇವ್ರು ಒಂದ್ಸಲ ಅಪಾಯಿಂಟ್ ಆದ್ರೆ ಎಷ್ಟು ವರ್ಷ ಇರ್ತಾರೆ, 3 years ಇರ್ತಾರೆ. ಅಂಡ್ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಇರ್ತಾರೆ, 4 years, 1 ವರ್ಷದವರೆಗೆ ಅವರ ಒಂದು ಸರ್ವಿಸ್ ಏನಿದೆ ಅದನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇನೇ ಇರಲಿ, POP, ಆಯ್ತಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲ, ಪ್ರೊಫೆಸರ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಸಂಸ್ಥೆಯಲ್ಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ ನಿಯಮಿತ ಪ್ರಾಧ್ಯಾಪಕರ ನೇಮಕಾತಿಯ ಪರಿಣಾಮ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಎಸ್, ಸೊ ಆಯ್ತಾ, 2000ಕ್ಕೂ ಹೆಚ್ಚು ವೇಕೆನ್ಸೀಸ್ ಏನಿದಾವೆ ಅವಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಅಲ್ಲದೆ ಬೋಧನಾ ಹುದ್ದೆಯಲ್ಲಿ ಇರುವವರಿಗೆ, ನಿವೃತ್ತರಾದವರಿಗೆ ಯಾವುದೇ ಕಾರಣಕ್ಕೂ ಇದು ಅನ್ವಯ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ಕ್ಷೇತ್ರದಲ್ಲಿ, ಆಯ್ತಾ, ಫಾರ್ ಎಕ್ಸಾಂಪಲ್ ಜರ್ನಲಿಸಮ್ ಅಂತ ಹೇಳಿದ್ವಿ, ಲಾ ಅಂತ ಹೇಳಿದ್ವಿ, ಮೆಡಿಕಲ್ ಅಂತ ಹೇಳಿದ್ವಿ, ಇಂಜಿನಿಯರಿಂಗ್ ಅಂತ ಹೇಳಿದ್ವಿ, ಸರಿನಾ, ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ, ಆಯಗಳಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅಂತವ್ರಿಗೆ ಏನ್ ಮಾಡ್ತಾರೆ, 10% ಒಂದು ನೇಮಕಾತಿ ರೂಲ್ಸ್ ಮಾಡಿಬಿಟ್ಟು ಗೆಸ್ಟ್ ಫ್ಯಾಕಲ್ಟಿ ಆಗಿ, ಆಯ್ತಾ, ನಾಟ್ ಪರ್ಮನೆಂಟ್ಲಿ, ಗೆಸ್ಟ್ ಫ್ಯಾಕಲ್ಟಿ ಆಗಿ ಏನ್ ಮಾಡ್ತಾರೆ, ಅವ್ರನ್ನ ಪರಿಣಿತ ಪ್ರಾಧ್ಯಾಪಕರು ಅಂತೇಳಿ ತುಂಬಿಕೊಳ್ತಾರೆ ಇನ್ ಮುಂದೆ, ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ಇವರಿಗೆ ಏನು ಸ್ಯಾಲರಿ ಇದೆ ಅದೇ ಒಂದು ಯೂನಿವರ್ಸಿಟಿ ಕೊಡ್ಬೋದು. ಇಲ್ಲ ಅಂತ ಹೇಳಿ ನೋಡೋದಾದ್ರೆ ಬೇರೆ ಕಡೆಯಿಂದ ಏನು ಕಂಪ್ನಿಗಳು ಇರ್ತವೆ, ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಮೆಟಾ ಅಂತ ಹೇಳ್ತಾರೆ, ಆಯ್ತಾ, ಅಥವಾ ಯಾವುದೇ ಒಂದು ಏನು ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ, ಅವರಿಗೆ ಆ ಒಂದು ಏನು ಎಕ್ಸ್ಪರ್ಟ್ ಇರ್ತಾರೆ ಅವರಿಗೆ ಫಂಡಿಂಗ್ ಅನ್ನ ಮಾಡ್ಬೋದು ಅವರು. ಸೊ ಇದರಿಂದ ಏನಾಗುತ್ತೆ, ಈ ಪರಿಣಿತ ಪ್ರಾಧ್ಯಾಪಕರು ಇದಾರಲ್ವಾ, ಅವ್ರು ಏನ್ ಮಾಡ್ತಾರೆ, ದೇ ಕ್ಯಾನ್ ಎಂಟರ್ ದ ಯೂನಿವರ್ಸಿಟಿ ವಿತೌಟ್ ಎನಿ ಕೈಂಡ್ ಆಫ್ ಏನು ಬ್ಯಾರಿಯರ್ಸ್. ಇಷ್ಟು ದಿನ ಏನಿತ್ತು, ಯೂನಿವರ್ಸಿಟಿಗಳಿಗೆ ಪ್ರೊಫೆಸರ್ ಆಗ್ಬೇಕಂತಂದ್ರೆ PhD ಕಂಪಲ್ಸರಿ ಅಂಡ್ ಪಬ್ಲಿಕೇಶನ್ ಮಾಡಿರ್ಬೇಕು, ಅಂಡ್ ಯು ನೋ ದ್ಯಾಟ್, ಸರಿನಾ. ಅವನ್ನೆಲ್ಲವನ್ನ ಕಡಿಮೆ ಮಾಡಿಬಿಟ್ಟು ನ್ಯೂ ಎಜುಕೇಶನ್ ಪಾಲಿಸಿ ಅಥವಾ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನ್ ಹೇಳುತ್ತೆ, ಈ ಪರಿಣಿತ ಪ್ರಾಧ್ಯಾಪಕರನ್ನ 10% ಕಿಂತ ಜಾಸ್ತಿ ಇರಲಾರ್ದೆ ನೀವು ತಗೋಬೇಕು ಅಂತೇಳಿ ಕಡ್ಡಾಯವಾಗಿ ಮಾಡಿರೋದ್ರಿಂದ UGC ಹ್ಯಾಸ್ ಟೇಕನ್ ದ ಸ್ಟ್ರಿಕ್ಟ್ ಆಕ್ಷನ್ ಅಂಡ್ ಇಟ್ಸ್ ಸೀರಿಯಸ್ ಟುವರ್ಡ್ಸ್ ದ್ಯಾಟ್, ಆಯ್ತಾ. ಅಂಡ್ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್, 2000ಕ್ಕೂ ಹೆಚ್ಚು ವೇಕೆನ್ಸೀಸ್ಗಳು ತುಂಬ್ತಾ ಇದ್ದಾರೆ. ಅಂಡ್ PU ಲೆಕ್ಚರರ್ಸ್ಗಳು, ಆಯ್ತಾ, 778ಕ್ಕೂ ಹೆಚ್ಚು PU ಲೆಕ್ಚರರ್ಸ್ ಗಳನ್ನ ತುಂಬ್ತಾ ಇದ್ದಾರೆ. ಅಂಡ್ ಈ PU ಲೆಕ್ಚರರ್ ಆಗೋದಕ್ಕೆ MA ಅಂಡ್ B.Ed ಸಾಕು, ಆಯ್ತಾ, MA ಮತ್ತು B.Ed ಸಾಕು. ಸೊ ಹಾಗಾಗಿ ಯಾರ್ಯಾರಿಗೆ ಆಸಕ್ತಿ ಇದೆ ಇನ್ ದ ಸಬ್ಜೆಕ್ಟ್ ಆಫ್ ಇಂಗ್ಲಿಷ್, ಆಯ್ತಾ, ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಐ ಆಮ್ ಪರ್ಸನಲಿ ಗೈಡಿಂಗ್ ದೋ ಸ್ಟೂಡೆಂಟ್, ಕ್ರಾಶ್ ಕೋರ್ಸ್ ನ ಆರಂಭ ಮಾಡ್ತಾ ಇದ್ದೇವೆ ನಮ್ಮ ಒಂದು ಚಾನಲ್ ಕಡೆಯಿಂದ, ಆಯ್ತಾ. ಸೊ ಹಾಗಾಗಿ ಯಾರ್ಯಾರಿಗೆ ಆಸಕ್ತಿ ಇದೆ, ಈ ಒಂದು ವಿಡಿಯೋದ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇವೆ, ಗೂಗಲ್ ಫಾರ್ಮ್. ಸೊ ತುಂಬಿಟ್ಟು ಯು ಕ್ಯಾನ್ ಕನೆಕ್ಟ್ ಟು ಅಸ್ ಅಂಡ್ ಆಯ್ತಾ, ಮುಂದೆ ಏನ್ ಮಾಡ್ಬೇಕಂತ ನಿಮಗೆ ತಿಳಿಸ್ತೇವೆ. ಅಂಡ್ ಯಾರ್ಯಾರಿಗೆ ಸ್ಮಾರ್ಟ್ ವರ್ಕ್ ಅಲ್ಲಿ ನಂಬಿಕೆ ಇದೆ ರಾದರ್ ದನ್ ದ ಹಾರ್ಡ್ ವರ್ಕ್, ಅಂಡ್ ಮೊದಲ ಅಟೆಂಪ್ಟ್ ನಲ್ಲಿನೇ ನಿಮ್ಮ ಒಂದು ಪ್ರೊಫೆಸರ್, ನಿಮ್ಮ ಒಂದು ಏನು PU ಲೆಕ್ಚರರ್ ವೇಕೆನ್ಸಿ ಏನಿದೆ ಅದು ಏನು ತಗೋಬೇಕನ್ನುವಂತಹ ನಿಮ್ಮ ಆಸಕ್ತಿ ಇತ್ತಂದ್ರೆ ಯು ಕ್ಯಾನ್ ಜಾಯಿನ್ ಟು ಅವರ್ ಕ್ರಾಶ್ ಕೋರ್ಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಎಲ್ಲದರ ಲಿಂಕ್ ಅನ್ನ ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ಕ್ಲಿಕ್ ಮಾಡೋದ್ರ ಮೂಲಕ ಯು ಕ್ಯಾನ್ ಜಾಯಿನ್ ಟು ಅಸ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.